ಮಾಡಿಲ್ಲ. ಇನ್ನೊಂದು ಚರ್ಚೆ ಆಗ್ತಿದೆ, ನಿಮ್ಮ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಂಡ್ರು ರೇಣುಕಾಚಾರ್ಯ ಅವರನ್ನು ಕೂಡ ಉಚ್ಚಾಟನೆ ಮಾಡಬೇಕು ಅಂತ ನಿಮ್ಮ ತಂಡದ ಸದಸ್ಯರು ಆಗ್ರಹ ಮಾಡ್ತಾ ಇದ್ದಾರೆ. ನೋಡಿ, ಅವ್ರು ಏನು ಆಗ್ರಹ ಮಾಡ್ಯಾರೋ ಗೊತ್ತಿಲ್ಲ. ನಾ ಯಾರನ್ನೂ ಉಚ್ಚಾಟನೆ ಮಾಡೋ ಅಂತ ಹೇಳುವುದಿಲ್ಲ. ನಾನು ಉಚ್ಚಾಟನೆ ಯಾಕೆ ಮಾಡಿರೋ ಅನ್ನೋದು ಇವತ್ತು ಕೇಂದ್ರ ಹೈಕಮಾಂಡೇ ಪರಾಯಶ್ಚಿತ್ತಾಗೈತಿ, ಪಶ್ಚಾತ್ತಾಪಟ್ಟದ. ನಾನು ಹೇಳಿದ್ರು ಒಬ್ರು ಕೇಂದ್ರ ಮಂತ್ರಿಗಳು, ಇಲ್ಲ ಯತ್ನಾಳನ್ನು ಹೊರಗೆ ಹಾಕಿದ್ದು ಒಂದು ದೊಡ್ಡ ಬ್ಲಂಡರ್ ಆಗಿದೆ ಅನ್ನೋದು ಒಪ್ಕೊಂಡಿದೆ ಕೇಂದ್ರ ಹೈಕಮಾಂಡ್. ಅದನ್ನು ಏನು ಪಕ್ಷದ ವಿರುದ್ಧ ಮಾತಾಡಿಲ್ಲ, ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ, ಅಮಿತ್ ಶಾ ಅವ್ರ ವಿರುದ್ಧ ಮಾತಾಡಿಲ್ಲ. ಮಾತಾಡಿದವ್ರನ್ನ ಒಳಗೆ ಇಟ್ಕೊಂಡಾರೆ, ಏನೂ ಮಾಡಿ ಪಕ್ಷಕ್ಕೆ ನಿಷ್ಠಿದವ್ರು ಹೊರಗೆ ಹಾಕ್ಯಾರ. ಇದು ರಾಜ್ಯದ ಜನರಿಗೆ ಗೊತ್ತಾಗಿದೆ. ಆದಷ್ಟು ಬೇಗನೆ ವಿಜೇಂದ್ರ ಆ ಕುರ್ಚಿಯಿಂದ ಇಳಿದ್ರೆ ಕರ್ನಾಟಕದಲ್ಲಿ BJP ಮತ್ತೊಮ್ಮೆ 130 ಸೀಟ್ ಬರಲಿಕ್ಕೆ ಸಾಧ್ಯತೆ. ಪಕ್ಷಕ್ಕೆ ಮರಳುವ ವಿಚಾರ ಸರ್ ನಿಮ್ಮದು? ನೋಡಿ, ನಾವು ಮರಳುವುದು ಬರುವುದು ಬಿಡೋದು ಅದು ಇದು 3ನೇ ಸಲ ರಿಹರ್ಸಲ್ ನಡೀತಾ ಇದೆ. ನಮ್ಮದು ಏನು ಅದಕ್ಕೆ ನಾವು ಭಯ ಪಡೋದಿಲ್ಲ. ಹೊರಗೆ ಹಾಯೇ ತೊಗೋದಿಲ್ಲ. ಸೂರ್ಯಚಂದ್ರ ಇವ್ರು 6 ವರ್ಷ ಅಂತೇಳಿ ಕೊಡ್ತಾರೆ ನಮ್ಗೆ. 6 ವರ್ಷ ಉಚ್ಚಾಟನೆ ಅಂತಾರೆ, ಒಂದೇ ವರ್ಷನಾಗ ತೊಗೋತಾರೆ. ನಾವು ಅನ್ನೇನು ಹೇಳೀನಿ, ಸೂರ್ಯಚಂದ್ರರಿಗೆ ಹೊರಗೆ ಹಾಕಲಾಗಿದೆ ಥರ ಕೊಡ್ರೆ ನಾವು ನಾಳೆ, ಅಥವಾ 7 ಜನ್ಮದವರೆಗೆ ನೀವು ಹೊರಗೆ ಹಾಕಲಾಗಿದೆ ಥರ ಕೊಟ್ಟು ಸುಮ್ಮನೆ ಬೋಗಸ್ ಯಾಕೆ ಕೊಡ್ತೀರಿ 6 ವರ್ಷ? ನಾವಂತರೂ ಇನ್ನೂ 2 ವರ್ಷ ಏನೂ ಇನ್ನೂ 3 ವರ್ಷ ನಮ್ದು ಶಾಸಕರ ಅವಧಿ ಇದೆ. ಕಾದು ನೋಡ್ತೀವಿ. ವಿಜೇಂದ್ರನೇ ಬೇಕು ಅಂತೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕದಲ್ಲಿ. ಯಾರ್ಯಾರ ಜೊತೆ ಮಾಡ್ತೀರಾ ಹೊಸ ರಾಜಕೀಯ? ಭಾಳ ಜನ ಇದ್ದಾರೆ. ಭಾಳ ಜನ ಈಗ ಕಾಂಗ್ರೆಸ್ನಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ, BJPದಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ, JDSನಿಂದ ಹೊರಗೆ ಬರ್ಲಕ್ಕೆ. ನಮ್ಮದೇ ಒಂದು ಶಕ್ತಿ ಆಗ್ತದೆ. ವಿಜೇಂದ್ರ ಮುಂದುವರೆದ್ರೆ ಹೊಸ ರಾಜಕೀಯ ಪಕ್ಷ? ಹಾಂ, ನಿಶ್ಚಿತ, ಖಚಿತ, ಉಚಿತ, ನಿಶ್ಚಿತ. ಹೆಸರೇನಾದ್ರು ಪ್ಲಾನ್ ಏನಾದ್ರು ರೂಪುರೇಷೆ ಮಾಡಿದ್ರೆ ಎಲ್ಲ ಮಾಡ್ತೀವಿ ರೀ. ಯಾವ ಸಿದ್ಧಾಂತ ಹಿಂದುತ್ವ, ಅಭಿವೃದ್ಧಿ. ಈಗ ಮುಖ್ಯಮಂತ್ರಿ ಬಾಂಗ್ಲಾದೇಶನ ರೋಹಿಂಗ್ಯಾಗಳನ್ನು ಒದ್ದೋಡಿಸೋದು, ಹಿಂದೂಗಳ ಮೇಲೆ ಯಾರು ದೌರ್ಜನ್ಯ ಮಾಡೋದು ಬುಲ್ಡೋಜರ್ ಹಚ್ಚಿ ಅವ್ರ ಮನೆ ಸಾಫ್ ಮಾಡೋದು, ಇದೇ ನಮ್ಮ ತತ್ವ, ಮತ್ತೇನಿಲ್ಲ. ಅಭಿವೃದ್ಧಿ ಅಂತ ಮಾಡ್ತೀವಿ. ಎಲ್ಲ ನೇಮಕಾತಿ KPSCಯಲ್ಲಿ UPSC ಮಾದರಿ ತೊಗೊಂಡು ಬರ್ತೀವಿ. ಯಾವುದೇ ನೇಮಕಾತಿಯಲ್ಲಿ 1 ರೂಪಾಯಿ ಇಲ್ಲಾರ್ದೇ ಒಬ್ಬ ಬಡವ ಅವ ನೌಕರಿ ಆಗ್ಬೇಕು ಸರ್ಕಾರದ. ಅಂಥ ವ್ಯವಸ್ಥೆ ನನಗೇನು ಬೇಕಾಗಿಲ್ಲ. ಈಗ ದುಡ್ಡು ತಿಂದು ದುಬೈದಲ್ಲಿ ಹೋಟೆಲ್ ಮಾಡೋದೇನು ಬೇಕಾಗಿಲ್ಲ ನನಗೆ ನನ್ನ ಜೀವನ ನಡೆಸಲಿಕ್ಕಿದೆ. ಜನ ಅಧಿಕಾರ ಕೊಟ್ರಂದರೆ ಎಲ್ಲದರಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಿ ತೋರಿಸ್ತೀವಿ. ವಿಜೇಂದ್ರ ಬೇಕಂದ್ರೆ ಮತ್ತೇನು ಅದು ಅವ್ರ ಅಪ್ಪನ ಡೂಪ್ಲಿಕೇಟ್ ಸೈ ಮಾಡಿ ಮತ್ತೆ ಮಾಡ್ಕೋತ ಹೋಗ್ತಾನೆ. CM ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದ್ದಾರೆ, ಯಡಿಯೂರಪ್ಪನವರು ಬಂಗಾರಪ್ಪನ ತುಳಿದಿದ್ರು, ಈಗ ವಿಜೇಂದ್ರ ಕುಮಾರ್ ಬಂಗಾರಪ್ಪನ ತುಳಿತಾ ಇದ್ದಾರೆ, ಇದೇ ಸಾಕಲ್ವಾ ಪಕ್ಷದಲ್ಲಿ? ಏನು ನೋಡ್ರಿ, ಯಾರು ತುಳಿಲಾಕತ್ತಾರೋ ಈ ಅಪ್ಪ ಮಕ್ಕಳದ್ದು ಗೊತ್ತಾಗಲ್ಲ. ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ, ಸಿದ್ದರಾಮಯ್ಯನವರು ವಿಜೇಂದ್ರನೇ ಅಡ್ಜಸ್ಟ್ಮೆಂಟ್ ಅದಾರಲ್ಲ, ಅಲ್ಲಿ ಸೋಮಣ್ಣನ ಸೋಲ್ಸಿರತ್ತೇಳಿ ವಿಜೇಂದ್ರನ ಹಿಂದೆ ಈಗೇನು ಟೀಮ್ ಅಡ್ಡಾಡ್ತೈತಲ್ಲ, ಇವರೇ ಅಲ್ಲಿ ಅಡ್ಡಾಡೋದ್ರಲ್ಲ 2 ವಿಧಾನಸಭೆ ಒಳಗೆ. ಸಿದ್ದರಾಮಯ್ಯನವರು ಅತಿ ವೀಕ್ ಕ್ಯಾಂಡಿಡೇಟ್, ಶಿಕಾರಿಪುರ ಕೊಟ್ರಲ್ಲ. ಇದನ್ನು ಹೇಳಿದವ್ರು ಯಾರು? DK ಶಿವಕುಮಾರು. ನಮ್ಮ ಭಿಕ್ಷೆಯಿಂದ ವಿಧಾನಸಭೆಯನ್ನು ಹುಷಾರು, ನೀನು ಹೋಗಿದ್ದೀಯಾ, ಹುಷಾರು ಇರೋತ್ತು ಹೇಳಿದ್ಮೇಲೆ ಇವರು ಅಡ್ಜಸ್ಟ್ಮೆಂಟ್ ಈಗ ಅಪ್ಪ ಮಕ್ಕಳಿಗೆ ಹೇಳ್ತಾರೆ. ಸುಮಾರು ಎಲ್ಲ ಅಡ್ಜಸ್ಟ್ಮೆಂಟ್. ಈಗ ಮಾನ್ಯ ಸಿಂಗಲ ಅಂತವ್ರೆ ಯಾವುದ್ರ ಸೇತುವೆ, ಸಿಗಂದೂರು ಸೇತುವೆ, ಯಡಿಯೂರಪ್ಪನೇ ಫೋನ್ ಮಾಡಿ ಹೇಳಿದ್ರೆ ಸಿದ್ದರಾಮಯ್ಯ, ನೀವು ವಿರೋಧ ಮಾಡಿರಿ, ನೀವು ಬರಬೇಡ್ರಿ, ತೀವ್ರ ವಿರೋಧಿ ಅಂತ ಹೇಳಿ ಹೈಕಮಾಂಡ್ ಗೊತ್ತಾಗಲಿ ಅಂದ್ರೆ ನನ್ನ ಮಗನ ಕುರ್ಚಿ ಗಟ್ಟಿ ಆಗ್ತೈತಿ. ತಿಳಿತಿಲ್ಲ ರಾಜಕೀಯ. ಸಿಗಂದೂರಿಗೆ ಬರಬೇಡ್ರಿ, ಸಿದ್ದರಾಮಯ್ಯ ಹೇಳಿದ್ದು, ನಿಮ್ಮ ಮಂತ್ರಿಗಳು MLAಗಳು ಹೋಗಬೇಡ ಅಂತ ಹೇಳ್ರಿ, ಅಂದರೆ ನನ್ನ ಮಗನ ರಾಜ್ಯಾಧ್ಯಕ್ಷ ಕುರ್ಚಿ ಗಟ್ಟಿ ಆಗ್ತದೆ. ಇಲ್ಲಾಂದರೆ ಅಡ್ಜಸ್ಟ್ಮೆಂಟ್ ಅದ. ಅಲ್ಲಿ ಹೋದ್ಮ್ಯಾಗ ಸಿದ್ದರಾಮಯ್ಯ ಹೊಗಳ್ಬೇಕಾ? ಯಾರನ್ನ ಹೊಗಳ್ಬೇಕು? ಯಡಿಯೂರಪ್ಪನ, ರಾಘವೇಂದ್ರ ಹೊಗಳ್ಬೇಕಾ? ಯಡಿಯೂರಪ್ಪ ಮತ್ತು ರಾಘವೇಂದ್ರ ಸಿದ್ದರಾಮಯ್ಯವ್ರು ಹೊಗಳ್ಯಾರ ಅಂದ್ರೆ ಅವರು ಇವ್ರನ್ನ ಹೊಗಳ್ಬೇಕಾ? ಮ್ಯಾಗಿನವ್ರು ಇವರೆಲ್ಲ ಕಳ್ರೆ ಕೂಡಿ ನಮ್ಮ ಪಾರ್ಟಿ ಮಣ್ಣಾಗಿಲ್ಲ ಕತ್ತಾರ, ಮ್ಯಾಗಿನವ್ರು ತಿಳ್ಕೊತಾರೆ. ಅದಕ್ಕೆ ಸಿಗಂದೂರದಲ್ಲಿ ಭಾರೀ ವಿರೋಧ. ಸಿದ್ದರಾಮಯ್ಯನ ಹೆಸರು ಹಾಕದೇ ಇರೋದಕ್ಕೆ ತೀವ್ರ ಖಂಡನೆ ಇವ್ರು ಹೇಳೋದು. ಯಾರು ಬರಲೇ ಬಿಡಲಿ, ನಾವು ಸಿಗಂದೂರು ಉದ್ಘಾಟನೆ ಮಾಡೇ ತೀರ್ತೈತಿ ಇವ್ರು ಹೇಳೋದು. ಪಾಪ ನಿತಿನ್ ಗಡ್ಕರಿ ಒಬ್ಬ ಒಳ್ಳೆಯ ಮಂತ್ರಿಗಳದಾರ, ಅವ್ರ ಮೂಲಕ ಪ್ರಧಾನಮಂತ್ರಿಗಳಿಗೆ ಹೋಗಿ ಮುಟ್ಟಬೇಕು. बहुत क्लैशेस है सिद्धरामैया और येडियूरप्पा, कुछ भी नहीं, अंदर हम साथ साथ है. ಶಿಷ್ಟಾಚಾರ ಉಲ್ಲಂಘನೆ ನೆಪ ಮಾತ್ರ, ನೆಪ, ಓನ್ಲಿ ಡೊಂಗಿ. ಸಿದ್ದರಾಮಯ್ಯಗೆ ಯಡಿಯೂರಪ್ಪ ಹೇಳ್ಯಾರ, ನೀ ಬರಬೇಡ, ನೀ ಭಾರಿ ವಿರೋಧ ಮಾಡುತ್ತೆ. ಮುಂದೆ ಮತ್ತೆ ನಿನ್ನ ಮಗಗೆ ಅಲ್ಲಿ ಯಾವುದು
ಮೈಸೂರಿನಲ್ಲಿ ಅವ್ರ ಕ್ಷೇತ್ರ ಇದೆ ಅಲ್ರಿ, ವರ್ಣಾದಲ್ಲಿ ನಿಮ್ಮ ಮಗಗೆ ನಾನು ವೀಕ್ ಕ್ಯಾಂಡಿಡೇಟ್ ಹಾಕಿ ನಾ ಸಪೋರ್ಟ್ ಮಾಡ್ತೀನಿ. ವಿಜೇಂದ್ರಗೆ ಶಿಕಾರಿಪುರದಲ್ಲಿ ನೀ ಸಪೋರ್ಟ್ ಮಾಡು. ಡಿ ಕೆ ಶಿವಕುಮಾರ್ ಅಂತ ಬಿಸ್ನೆಸ್ ಪಾರ್ಟ್ನರ್ ಆರಾಮ್ ನಾವೆಲ್ಲ ಮಜಾ ಮಾಡ್ಕೊತ ಈ ರಾಜ್ಯದ ಜನರು ಹುಚ್ಚು ಮಾಡೋಣ ತಿಳಿದು ಒಳ್ಳೆ ಪ್ಲ್ಯಾನ್. ಅಭಿನಂದನೆ ಸಲ್ಲಿಸ್ಬೇಕು ಇಬ್ಬರಿಗೂ, ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪಾಜಿ ಅವರಿಗೆ.